ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನಾನು ಸ್ವರಧಾರ ಹೇಳೋ ಕಾರ್ಯಕ್ರಮದ ಸಾಕಷ್ಟು ಗಾಯನಗಳನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂದರೆ ಅದನ್ನು ಕೇಳ್ತಾ ಇದ್ದರೆ ನಾವು ಎಲ್ಲೋ ಹೋಗಿರ್ತೀವಿ, ಅಷ್ಟು ಚೆನ್ನಾಗಿ ಗಾಯನಗಳನ್ನು ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಮತ್ತು ಏನಂದರೆ ದೀಪ ಬೆಳಗೋದ್ರ ಮೂಲಕ ಈಗ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಫ್ರೆಂಡ್ಸ್, ಹಾಗೆ ವಿದುಷಿ ರೇಖಾ ದಿನೇಶ್ ಅವರು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕ್ಲಾಸ್ಗಳನ್ನು ತಗೊಳ್ತಾರೆ. ನಿಮಗೂ ಯಾರಿಗಾದರೂ ಅವ್ರ ಹತ್ರ ಸಂಗೀತ ಅಭ್ಯಾಸವನ್ನು ಮಾಡಬೇಕು ಅಂತಾದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಹಾಗಾದರೆ ಈಗ ಕಾರ್ಯಕ್ರಮ ಹೇಗೆ ಬರ್ತಾ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು. ಹಾಗೆ ನೆಕ್ಸ್ಟ್ ನೋಡಿ, ಶ್ರೀಧರ್ ಹೆಗಡೆ ಕಲ್ಬಾಗ್ ಅವರು ತಮ್ಮ ಗಾಯನವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಕೇಳಿ ಆನಂದಿಸೋಣವಾ.
ನುಡಿ ಗಾಯನ ಕಾರ್ಯಕ್ರಮಗಳೆಲ್ಲ ಮುಗಿದ ಮೇಲೆ ಮುಖ್ಯ ಅತಿಥಿಯಾಗಿ ಬಂದಿರುವಂಥ ಡಾಕ್ಟರ್ ಸುಮನ್ ಅವರು ತಮ್ಮ ಅನಿಸಿಕೆಯನ್ನ ಈಗ ಹೇಳ್ತಾ ಇದ್ದಾರೆ. ಹಿರಿಯರನ್ನ ಹೇಗೂ ನಾವು ಕರ್ಕೊಂಡ್ಬಿಡ್ಬೋದು, ಸಂಗೀತ, ಶಾಸ್ತ್ರೀಯ ಸಂಗೀತ ಅಂತಂದ್ರೆ ಸ್ವಲ್ಪ ಇಷ್ಟಪಡ್ತಾರೆ. ಆದ್ರೆ ಕಿರಿಯರನ್ನ ಸಂಗೀತದ ಬಗ್ಗೆ, ಶಾಸ್ತ್ರೀಯ ಸಂಗೀತದ ಬಗ್ಗೆ ಆಕರ್ಷಿಸೋದು ಬಹಳ ಕಷ್ಟ. ಅವ್ರು ಅದಕ್ಕಾಗಿ ಪ್ರತಿ ಸರಿ ವಿನೂತನವಾಗಿ ಮತ್ತು ಪುನರಾವರ್ತನೆ ಆಗಿರೋದಿಲ್ಲ, ಒಂದು ಹೊಸ ಐಡಿಯಾದೊಂದಿಗೆ, ಒಂದು ಹೊಸ ಟ್ಯಾಕ್ಟಿಕ್ ಅಥವಾ ಒಂದು ಹೊಸ ಥೀಮ್ ನೊಂದಿಗೆ ಬರ್ತಾರೆ. ಆ ಥೀಮ್ ಬರೀ ಸಂಗೀತಕ್ಕಷ್ಟೇ ಇರೋದಿಲ್ಲ, ಈವನ್ ವೇದಿಕೆ ಕೂಡ ಹಾಗೆ ಇರುತ್ತೆ. ಪ್ರತಿಯೊಂದು ಕೂಡ ನಾವು ನೋಡಿ ವಾಹ್ ಅಂತ ಅನಿಸ್ತೇವೆ. ಆ ತರ ಒಂದು ಐಡಿಯಾ ನಮ್ಮ ದಿನೇಶ್ ಸರ್ ಅವರದ್ದು. ಸಂಪೂರ್ಣ ಸಂಗೀತದ ಜವಾಬ್ದಾರಿ ಮೇಡಮ್ ಕೊಟ್ಟಿದ್ದಾರೆ. ನಾನೊಬ್ಬ ವಿದ್ಯಾರ್ಥಿನಿ, ವೈದ್ಯೆ ಅಥವಾ ರೋಟರಿ ಅಧ್ಯಕ್ಷೆ ಅಂತ ಒಂದು ಕಿರೀಟವನ್ನು ಪಕ್ಕದಲ್ಲಿ ಇಟ್ಟುಕೊಂಡು, ನಾನೊಬ್ಬಳೇ ಅಲ್ಲ, ರೋಟರಿಗೂ ಮತ್ತೆ ಜನನಿ ಮ್ಯೂಸಿಕ್ ಸಂಸ್ಥೆಗೂ ಬಹಳ ಒಂದು ಹತ್ತಿರವಾದ ನಂಟಿದೆ. ಬಹಳಷ್ಟು ರೊಟೇರಿಯನ್ಗಳು, ಹಿರಿಯ ರೊಟೇರಿಯನ್ಗಳು, 50-60 ವರ್ಷದವರು, ಸಣ್ಣ ಮಕ್ಕಳ ಹಾಗೆ ಕಲೆಗೆ ನಾವು ಟೋಟಲಿ ನಮ್ಮನ್ನು ನಾವು ಸರೆಂಡರ್ ಅಂದ್ರೆ ಸಮರ್ಪಿಸಿಕೊಂಡು, ನಿಜವಾಗ್ಲೂ ಪ್ರೀತಿಯಿಂದ ನಾವು ಕಲಿತೇವೆ, ಪ್ರೀತಿಯಿಂದ ಅವರು ಕೂಡ ಮಾಡ್ಕೊಳ್ತಾರೆ. ನಾವೇನೋ ನೃತ್ಯ ಕಳೆದು ಹೋಗ್ಬಿಡ್ತೀವಿ. ನಾನು ಮೇಡಮ್ ಹತ್ರ 4-5 ವರ್ಷಗಳ ಕಾಲ ಸಂಗೀತದ ಅಭ್ಯಾಸ ಮಾಡಿದೆ. ಆಮೇಲೆ ಅದರಿಂದ ಜವಾಬ್ದಾರಿಗಳ ನಡುವೆ ಬರ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಬಿಡಲ್ಲ. ಒಂದ್ಸರಿ ಒಂದು ಸಂಬಂಧ ಮೂಡ್ತು ಅಂತಂದ್ರೆ ಅದು ಕಡೆಯವರೆಗೆ ತನಕ ಇರುತ್ತೆ. ಪ್ರೀತಿಯಿಂದ ಬರ್ಮಾಡ್ಕೊಳ್ತಾರೆ, ಒಂದು ಅವಕಾಶವನ್ನ ಕೊಡ್ತಾರೆ, ಹೇಳ್ಕೊಡ್ತಾರೆ. ಯಾವುದೇ ಒಂದು ನನ್ಗೆ ಏನಾದ್ರೂ ಒಂದು ಬೇಕಾದ್ರೆ ಹೇಳ್ಕೊಡ್ತಾರೆ, ಇಲ್ಲಾಂತಂದ್ರೆ ಅವ್ರು ಕರೆದು ನನಗೆ ಹೇಳ್ಕೊಡ್ತಾರೆ. ಹೇಳೋದಕ್ಕೂ, ಹೇಳ್ಸ್ಕೊಳ್ಳೋದಕ್ಕೂ ಕಲಿಯೋದಕ್ಕೂ ಬಹಳ ಹೆಮ್ಮೆ ಅನ್ಸುತ್ತೆ, ಪ್ರೀತಿ ಅನ್ಸುತ್ತೆ, ಖುಷಿ ಅನ್ಸುತ್ತೆ ಮೇಡಮ್. ಈ ಅವಕಾಶಕ್ಕಾಗಿ ಇದು ಶಿರ್ಸಿನಲ್ಲಿ, ಜನನಿ ಮ್ಯೂಸಿಕ್ ಸಂಸ್ಥೆ ಬರೀ ಶಿರ್ಸಿನಲ್ಲಿ ಅಷ್ಟೇ ಅಲ್ಲ, ಹೊರಗಡೆ ಕೂಡ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಭಾರತ ಅಂತಂದ್ರೇನು? ಭಾ ಅಂದ್ರೆ ಭಾವನೆ, ರಾ ಅಂದ್ರೆ ರಾಗ, ತ ಅಂದ್ರೆ ತಾಳ. ಈ 3 ಸಂಗೀತದ ಜೀವಾಳ. ಸೊ ಭಾರತದ ಜೀವಾಳ ಸಂಗೀತ, ನಾವು ಭಾರತೀಯರು, ನಮ್ಮ ಜೀವಾಳ ಸಂಗೀತ. ಇದನ್ನ ನಾವು ನೀವೆಲ್ಲರೂ ಸೇರಿ ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ಬೇಕು. ಅವರು ಶಾಸ್ತ್ರೀಯ ಸಂಗೀತವನ್ನ ಒಂದನ್ನೇ ಇಟ್ಕೊಂಡ್ರೆ ಆಗಲ್ಲ, ಅದಕ್ಕೆ ಬೇರೆ ಬೇರೆ ಪ್ರಕಾರವಾಗಿ ಈ ಸರಿ ರಾಗದ ಒಂದು ಥೀಮ್ ಇಟ್ಕೊಂಡು, ನಿನ್ನೆ ಆ ರಾಗದ ಥೀಮ್ ಇಟ್ಕೊಂಡೇ ಇಷ್ಟೊಂದೆಲ್ಲ ಹಾಡುಗಳು. ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಸಂಗೀತವನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ. ಈ ನಿಮ್ಮ ಶ್ರಮಕ್ಕೆ ನಮ್ಗೆ ಬಹಳ ಹೆಮ್ಮೆ ಇದೆ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಸಹಕಾರ ವಿದ್ಯಾರ್ಥಿನಿಯಾಗಿ ಕಲಿಕೆಯ ಮುಖಾಂತರ ಅಥವಾ ಬೇರೆ ಯಾವುದೇ ತರಹದ ಸಹಕಾರ ಕೊಡ್ಲಿಕ್ಕೆ ನಾನಷ್ಟೇ ಅಲ್ಲ, ನಮ್ಮ ರೋಟರಿ ತಂಡ, ನಮ್ಮ ವೈದ್ಯರುಗಳ ತಂಡ ಕೂಡ, ಬಹಳಷ್ಟು ಮಂದಿ ವೈದ್ಯರುಗಳು ಕೂಡ ಅವ್ರ ಮಕ್ಕಳು ಕೂಡ ಮೇಡಮ್ ಹತ್ರ ಪಾಠ ಕಲಿತಾರೆ. ಅದಕ್ಕೆ ನಿಮ್ಗೆ ವಂದನೆಗಳು. ಒಳ್ಳೇದಾಗಿ ಮಾಲಿಕಾಂಬೆ ಸದಾ ಯಶಸ್ಸನ್ನ ಕೊಡ್ಲಿ. ಯಾವುದೇ ಒಂದು ಸವಾಲು ಬಂದ್ರೂ ಅದನ್ನು ಎದುರಿಸುವಂತ ಶಕ್ತಿ ಕೊಡ್ಲಿ. ಈ ಯಂಗ್ ಜನರೇಷನ್ ಈಗೆಲ್ಲವರಿಗೆ ಪಾಪ್ ಮ್ಯೂಸಿಕ್, ಫ್ಯೂಷನ್ ಮ್ಯೂಸಿಕ್ ಅಥವಾ ಪಾಶ್ಚಾತ್ಯ ಬೇರೆ ರ್ಯಾಪ್ ಅಂತಂದ್ರೆ ಪ್ರೀತಿ, ಅದನ್ನು ಫ್ಯೂಷನ್ ಮಾಡಿ ಕೂಡ ಮೇಡಮ್ ಅದನ್ನ ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ನಾವು ಎಲ್ಲಾ ತರಹದ ವಿದ್ಯಾರ್ಥಿಗಳನ್ನ ಇಲ್ಲಿ ನೋಡಬಹುದು. ನಾವು ವೇದಿಕೆ ಮೇಲೆ ಚಿಕ್ಕ ಮಕ್ಕಳಿಂದ ಹಿಡಿದು ಟೀನೇಜರ್ಸ್ ಇಂದ ಹಿಡಿದು ಲಾಯರ್ಸ್ ಇವತ್ತೊಬ್ಬ ಎಷ್ಟು ಚಂದ ಮಾಡಿದ. ನಾನು ಹಿಂದೆ ಕೇಳಿದ್ದೆ ಮನೋ ಅವರ ಹಾಡು, ಎಷ್ಟು ಅವರಲ್ಲಿ ಇಂಪ್ರೂವ್ಮೆಂಟ್ ಇದೆ. ಅದು ನೀವು ಹಿಡ್ಕೊಂಡಿರುವಂತದ್ದು, ಅವ್ರಿಗೂ ಆಸಕ್ತಿ ಇದೆ, ಪಾಲಕರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ನೀವು ಅಷ್ಟು ಚಂದ ಮಾಡಿ ಹೇಳ್ಕೊಟ್ಟಿದ್ದಕ್ಕೆ ಅವರು ಮುಂದುವರಿಸಿದ್ದಾರೆ ಸಂಗೀತವನ್ನ. ನಾನು ಕೂಡ ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ದೇನೆ. ಈಗ ಆಗದೆ ಹೋದ್ರೂ ಈ ಒಂದು ಒಂದು ಜವಾಬ್ದಾರಿ ಏನಿದೆ ಅದು ಕಳೆದ ನಂತರನಾದ್ರೂ ಬರ್ತೇನೆ ಮೇಡಮ್. ಸೊ ಎಲ್ಲರಿಗೂ ಈ ಅವಕಾಶಕ್ಕಾಗಿ ಎಸ್ಪೆಷಲಿ ನಿಮಗೆ ನನ್ನ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಅವಕಾಶಕ್ಕಾಗಿ ಧನ್ಯವಾದ. ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿದಂತಹ ಶುಭಾಶಯ ನುಡಿಗಳನ್ನು ಆಡಿದಂತಹ ಶ್ರೀಯುತ ಅನಂತಮೂರ್ತಿ ಹೆಗಡೆ ಅವರಿಗೆ ದಿನೇಶ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ಕೊತಾ ಇದ್ದೀವಿ. ಹಾಗೆ ಜನನಿ ಮ್ಯೂಸಿಕ್ ಸಂಸ್ಥೆಯ ಆಚಾರ್ಯರು ವಿದುಷಿ ರೇಖಾ ದಿನೇಶ್ ಅವರು ಡಾಕ್ಟರ್ ಸುಮನ್ ಹೆಗಡೆ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಗುರುವಿನಿಂದ ಶಿಷ್ಯಗೆ ಜನನಿ ವೇದಿಕೆಯಲ್ಲಿ ಈ ಸ್ಮರಣಿಕೆಯ ಗೌರವ. ಹಾಗೆ ಈ ಸಭಾ ಕಾರ್ಯಕ್ರಮದ ಅವರ್ಣನೆಯನ್ನ ವಿದುಷಿ
ರೇಖಾ ದಿನೇಶ್ ಅವರು ನಡೆಸ್ಕೊಡ್ಬೇಕು ಅಂತ ನಡೆಸ್ಕೊಡ್ಬೇಕು. ಕರೆಗೆ ಹೋಗ್ಬಿಟ್ಟು ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ತಮ್ಮ ಹಿತನುಡಿಯನ್ನ ನಮ್ಮ ಸಂಸ್ಥೆಯ ಬೆನ್ನೆಲುಬಾಗಿ ಯಾವಾಗಲೂ ತಮ್ಮೊಂದಿಗೆ ಇರ್ತೇನೆ ಅಂತ ಹೇಳಿ ಹಾರೈಸಿದ ಶ್ರೀ ಅನಂತಮೂರ್ತಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಡಾಕ್ಟರ್ ಸುಮನ್ ದಿನೇಶ್ ಹೆಗಡೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕ ನನ್ನ ಪರವಾಗಿಯೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಂಸ್ಥೆಯ ಬೆನ್ನೆಲುಬಾಗಿ ಯಾವಾಗಲೂ ನಮ್ಮೊಂದಿಗಿರುವಂತಹ ಪತ್ರಕರ್ತರ ಎಲ್ಲ ಮಿತ್ರರಿಗೂ ಬಾಂಧವರಿಗೂ ಹಾಗೂ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವಂತಹ ಸಭಿಕರಿಗೂ ಈ ಮೂಲಕ ಹೃತ್ಪೂರ್ವಕವಾದ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ? ಸಂಗೀತ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.